ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡದ ಮನಸ್ಸುಗಳೇ. ನಾನು ಸಾಗರದಾಚೆಯ ನಾಡಿನ ಥಾಯ್ಲೆಂಡ್ನಲ್ಲಿದ್ದೆ. ಅದರಲ್ಲಿಯೂ ಅವರ ರಾಜಧಾನಿಯಾಗಿರತಕ್ಕಂಥ ಬ್ಯಾಂಕಾಕಿನ ಅನತಿ ದೂರದಲ್ಲೇ ಇರತಕ್ಕಂತಹ ನುಂಗ್ ನಾಚ್ ಎಂಬ ವಿಲೇಜ್ ಎಂದು ಕರೆಸಿಕೊಳ್ಳುವಂತಹ ಆ ಒಂದು ಬೃಹತ್ 800 ಎಕರೆ ಭೂ ಪ್ರದೇಶದಲ್ಲಿ ಹರಡಿರುವಂತಹ ಬೋನ್ಸಾಯ್ ಎನ್ನುವಂತಹ ಕಲೆಯಲ್ಲಿ ಹರಡಿರುವಂತಹ ಉದ್ಯಾನವನದಲ್ಲಿ ನಾನಿದ್ದೇನೆ. ಭಾರತದ ಪ್ರತಿ ಮನೆಯ ಅಂಗಳದ ಪ್ರತಿ ಮಕ್ಕಳ ಅಥವಾ ಎಲ್ಲ ಕೆಲಸಗಳಲ್ಲೂ ಆರಾಧ್ಯ ದೈವವಾಗಿ ಕೆಲಸವನ್ನು ಮಾಡ್ತಾ ಸದಾಕಾಲದಲ್ಲಿ ಶಕ್ತಿಯನ್ನು ತುಂಬುವಂತಹ ನಮ್ಮೆಲ್ಲರ ಮನೆಯ ನಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೈವ ಯಾರು? ವಿನಾಯಕ. ಆ ವಿನಾಯಕ ಇಲ್ಲಿ ಪಂಚಮುಖಿ ವಿನ್ಯಾಸದಲ್ಲಿ ಮೂಡಿಸಿದ್ದಾರೆ. ಇವರ ದೇಶದ ಡ್ರಾಗನ್ ಕಲೆಯಲ್ಲಿ ಅವರ ಒಂದು ವರ್ಣಗಳು ಅಂದರೆ ಬಣ್ಣಗಳನ್ನು ಅಳವಡಿಸಿ ಇವರು ಪಂಚಮುಖಿ ಗಣಪತಿಯನ್ನು ಸರಿಸುಮಾರು 30-35-40 ಅಡಿ ಎತ್ತರದ ಗಣಪನನ್ನು ಇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಣಪನ ವಾಹನ ಗೊತ್ತು, ಮೂಷಿಕ. ಅವನಿಗೂ ಕೂಡ ಎರಡೂ ಭಾಗಗಳಲ್ಲಿ ಇರಿಸಿ ಅವನಿಗೂ ಒಂದು ಅದ್ಭುತವಾದಂಥ ಗೌರವವನ್ನು ಈ ದೇಶ ಕೊಟ್ಟಿದೆ. ಪ್ರತಿಯೊಂದು ದೇವತೆಗಳಿಗೂ ಈ ದೇಶ ಭಾರತೀಯ ಸನಾತನ ಸಂಪ್ರದಾಯಕ್ಕೆ ಇವರು ಬೌದ್ಧಿಸ್ಟ್ ಆದರೂ ಕೂಡ ಭಾರತದ ಎಲ್ಲ ದೇವರುಗಳಿಗೆ ಸರಿಸಮಾನವಾದಂತಹ ಬುದ್ಧನಿಗೆ ಕೊಟ್ಟಷ್ಟು ಗೌರವವನ್ನು ಕೊಟ್ಟಿದೆ. ಅಂತೆಯೇ ಗಣಪನನ್ನು ಇಲ್ಲಿ ಸ್ಮರಿಸ್ತಾ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿನ್ಯಾಸದಲ್ಲಿ ಮೂಡಿರುವಂತಹ ಉದ್ಯಾನವನದಲ್ಲಿ ಗಣಪನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ಥರ ಅವರು ಬಹಳ ಭಕ್ತಿಪೂರ್ವಕವಾಗಿ ನಡೆದುಕೊಳ್ತಾರೆ ಸ್ನೇಹಿತರೆ. ಇಂಥ ಒಂದು ದೇಶದಲ್ಲಿ ನಾವು ಇದ್ದೇವೆ. ನಿಮಗೆ ಒಂದು ಇದರ ಪರಿಚಯವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಸ್ನೇಹಿತರೆ. ಅದ್ಭುತವಾದ ವಿನ್ಯಾಸದೊಂದಿಗೆ ಮೂಡಿರುವ ಗಣಪನಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳ್ತಾ, ಆ ದೇಶಕ್ಕೊಂದು ನಮಸ್ಕಾರ ಹೇಳ್ತಾ, ಸ್ನೇಹಿತರೆ ಈ ದೇಶ ಬೋನ್ಸಾಯ್ ಎನ್ನುವಂಥ ಸಸ್ಯ ತಳಿಯನ್ನು ಇರಿಸಿಕೊಂಡು ಬೃಹತ್ ಉದ್ಯಾನವನವನ್ನು ಸೃಷ್ಟಿ ಮಾಡಿದಾರಲ್ಲ, ನಿಜಕ್ಕೂ ಇವರು ಸೃಷ್ಟಿಕರ್ತರೆ. ಹಾಗಾಗಿ ಇಡೀ ಈ ಭೌಗೋಳಿಕ ನಕ್ಷೆಯಲ್ಲಿ ಮೂಡಿರುವಂಥ ಬೋನ್ಸಾಯ್ ಕಲೆಯನ್ನು ತಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಪೂರ್ಣ ಆ ಒಂದು ಪಾರ್ಕ್ನ ತೋರಿಸ್ತೀನಿ. ಅಲ್ಲಿವರೆಗೂ ಇರಲಿ ಒಂದು ದೊಡ್ಡ ನಮಸ್ಕಾರ. ನೋಡ್ತಾ ಇರಿ ನಿಮ್ಮ ಪ್ರೀತಿಯ ಬೆಳ್ಳಿ ಚುಕ್ಕಿ ವಾಯ್ಸ್. ಇದು ನಿಮ್ಮ ಮನೆಯ ವಾಹಿನಿ, ಪ್ರತಿ ಮನೆಯ ಸುದ್ದಿ.